ಹೇಳಿ? ಆ ಕಾಲದಲ್ಲಿ ಸೊದೋಮ್ ಗೊಮೋರವನ್ನು ಯಾವ ರೀತಿ ಬೆಂಕಿಯಿಂದ ನಾಶನ ಮಾಡಿದ್ರು, ಈ ದಿನವೂ ದೇವರು ಬಹಳ ರೌದ್ರದಿಂದ ಇದ್ದಾರೆ. ಯಾಕೆ ಗೊತ್ತಾ? ಮನುಷ್ಯರ ನಡತೆಯು ಏನಾಗಿದೆ ಗೊತ್ತಾ? ಚಂಚಲವಾಗಿದೆ ಪ್ರೇರೆ. ಸ್ತ್ರೀಯ ನಡತೆಯು ಚಂಚಲವಾಗಿದೆ. ಪುರುಷನು ಕೂಡ ಏನಾಗಿದ್ದಾನೆ ಅಂದ್ರೆ ಪ್ರೇರೆ, ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ. ಅವನ ನಡತೆ ನೋಡಿ, ಅವ್ರು ಮಾತಾಡುವಂತ ಮಾತು ನೋಡಿ, ಬಾಯಿ ಬಿಟ್ರೆ ಹೊಲಸು ಮಾತು, ಬಾಯಿ ಬಿಟ್ರೆ ಕೆಟ್ಟ ಮಾತು ಪ್ರೇರೆ. ಯಾಕಂದ್ರೆ ಸ್ತ್ರೀಯರಿಗೆ ಗೌರವ ಒಂದು ಪ್ರೇರೆ, ಒಂದು ಸಣ್ಣ ಪುಟ್ಟ ತಪ್ಪು ಕೆಲವರು ಒಂದು ಒಳ್ಳೆ ಸ್ತ್ರೀಯರಿಂದನೂ ಕೂಡ ಆಗುತ್ತೆ ಪ್ರೇರೆ. ಆದ್ರೆ ಇವ್ರು ಯಾವ ರೀತಿ ಮಾತಾಡ್ತಾರೆ ಗೊತ್ತಾ? ಯೌವನಸ್ಥರು ಕೂಡ ಎಲ್ಲಾ ಸ್ತ್ರೀಯರು ಒಂದೇ ರೀತಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಎಲ್ಲಾ ಸ್ತ್ರೀಯರು ಒಂದು ತರ ಇಲ್ಲ. ಕೆಲವರು ಚಂಚಲ ನಡತೆಯಿಂದ ಇರ್ತಾರೆ, ಕೆಲವರು ಪರಿಶುದ್ಧರಾಗಿ ಜೀವಿಸುವಂತ ಇರ್ತಾರೆ. ಆದ್ರೆ ಈ ಪರಿಶುದ್ಧವಾಗಿ ಜೀವಿಸುವಂತ ಅನೇಕ ಸಂಘಟನೆಗಳಿದೆ ಬೇರೆ, ಅನೇಕರು ಇದ್ದಾರೆ. ಇವರು ಇಂಥ ಸ್ತ್ರೀಗಳು ನಡ್ಕೊಂಡು ಹೋಗಾಕ ಏನ್ ಮಾಡ್ಬೇಕು ಹೇಳಿ? ಚಪ್ಪಲಿ ತಗೊಂಡು ರೋಡಲ್ಲಿ ಹೊಡೆದಿ, ಏನೇ ನನ್ನ ಮಗಳು ವಯಸ್ಸರ ಇದೆಯಾ, ನೀನ್ ಏನೇ ಈ ತರ ಬಟ್ಟೆ ಹಾಕಿದ್ಯಾ, ಎಲ್ಲೋ ಹೊರದೇಶದ ಕಲ್ಚರ್ ತಗೊಬಂದು ಏನಮ್ಮ ಮಾಡ್ತಾ ಇದೆಯಾ ಕರ್ನಾಟಕ ದೇಶ? ಒಬ್ಬೊಬ್ರು ದೇವತೆಗಳ ರೀತಿಲಿ ಇರ್ಬೇಕು, ದೇವತೆಗಳ ರೀತಿಲಿ ಇರ್ಬೇಕು. ಕುಂಕುಮ ಹಾಕೋ ಪರವಾಗಿಲ್ಲ, ತಲೆ ಹೂ ಮುಡ್ಕೋ, ಮೈ ತುಂಬಾ ಬಟ್ಟೆ ಹಾಕೋ, ಸ್ಯಾರಿ ಹಾಕೋ, ಲಂಗದವನಿ ಇಲ್ವಾ, ಏನಿಲ್ಲ ಇಲ್ವಾ? ಎಲ್ಲ ಹಾಕೊಂಡು ಲಕ್ಷಣವಾಗಿರಂತ ಯಾವ ಸಂಘಟನೆ ಏನಾದ್ರು ಸ್ತ್ರೀಯರು ಹೇಳ್ತವ್ರ? ಯಾರ ಕೆಲಸ ಅವ್ರಿಗೆ ಪ್ರೇರೆ. ಅದಕ್ಕೆ ಚಿಕ್ಕ ಮಕ್ಕಳ ಮೇಲೆ ಯಾಕೆ ಬಲಾತ್ಕಾರ ನಡೀತೈತೆ ಹೇಳಿ? ಇಂಥ ಅನೇಕ ಸ್ತ್ರೀಯರಿದ್ದಾರೆ ಪ್ರೇರೆ. ನೋಡಿ ಬೇರೆ ಜ್ಞಾನೋಕ್ತಿಗಳಲ್ಲಿ ನೋಡಿ ಬೇರೆ, ಮತ್ತೊಂದು ವಾಚನ ದೇವರು ಹೇಳಿದ್ದಾರೆ 30:20 ನೋಡಿ ಬೇರೆ. ಜ್ಞಾನೋಕ್ತಿ 30:20. ನೀವೇ ಯಾರಾದ್ರೂ ಓದಿ ಬೇರೆ ಇರಪ್ಪ ಅವರು. ನಡತೆಯು ಹೀಗೆಯೇ ಸರಿ, ಅವಳು ತಿಂದು ಬಾಯಿ ಒರೆಸಿಕೊಂಡು ನಾನು ತಪ್ಪು ಮಾಡಲಿಲ್ಲವಲ್ಲವೇ ಅಂದುಕೊಳ್ಳುವಳು. ಜಾರಳ ನಡತೆಯು ಹೀಗೆಯೇ ಸರಿ, ಅವಳು ತಿಂದು ಬಾಯಿ ಒರೆಸಿಕೊಂಡು ತಾನು ತಪ್ಪೇ ಮಾಡಲಿಲ್ಲವೇ ಅಲ್ಲವಲೇ ಅಂದುಕೊಳ್ಳುವಳಂತೆ. ನಾನು ತಪ್ಪೇ ಮಾಡಲಿಲ್ವಲ್ಲ. ಈ ಜಾರರಿದ್ದಾರೆ ನೋಡಿ ಬೇರೆ, ಅರೆ ಬೆತ್ತಲೆ ವಸ್ತ್ರವನ್ನು ಹಾಕೊಂಡು ಸ್ಕಿನ್ ಟೈಟ್ ಬಟ್ಟೆಗಳು ಹಾಕೊಳ್ಳುವಂತ ಅನೇಕರು ಸ್ತ್ರೀಯರಿದ್ದಾರೆ ಬೇರೆ. ಇವ್ರು ಏನ್ ಅನ್ಕೊಂಡಿದ್ದಾರೆ? ಇವ್ರು ಏನಂದ್ರೆ ದೇವ್ರ ದೃಷ್ಟಿಯಲ್ಲಿ ಏನ್ ಹೇಳಿ? ಜಾರರು ಅಂದ್ರೆ ತನ್ನ ನಡತೆಯಲ್ಲಿ ಜಾರು ಬಿದ್ದವರು ಬೇರೆ. ಇವ್ರ ನಡತೆ ಏನಾಗಿದೆ ಅಂದ್ರೆ ಚಂಚಲವಾಗಿರೋದ್ರಿಂದ ಜೀವದ ಮಾರ್ಗವನ್ನು ಅರಿಯದೇ ಇರೋದ್ರಿಂದ ಇವತ್ತು ಯೌವನಸ್ಥರು ಯಾಕೆ ಕೆಟ್ಟೋಗ್ತಾ ಇದ್ದಾರೆ ಹೇಳಿ? ಯೌವನಸ್ಥರು ಯಾಕೆ ಕೆಟ್ಟೋಗ್ತಾ ಇದ್ದಾರೆ ಅಂದ್ರೆ ಜಾರಳ ನಡತೆಯು ಹೀಗೆ ಸರಿ. ಸಿನಿಮಾಗಳಲ್ಲಿ ಏನ್ ಪ್ರೇರೆ? ಅನೈತಿಕ ಸಂಬಂಧದ ಹಾಡ. ಗಂಡ ಆ ಕಡೆ ಹೋದ್ರೆ ನೀನು ಇನ್ನೊಬ್ಬ ಜೊತೆ ಇರುವಂತ ಅನೈತಿಕ ಸಂಬಂಧದ ಹಾಡುಗಳಿಗೆ ಇವತ್ತು ಪ್ರೋತ್ಸಾಹ ಪಡಿಸ್ತಾ ಇದೆ ಈ ಮೀಡಿಯಾ. ಅನೈತಿಕ ಸಂಬಂಧ ಮಾಡೋದು ತಪ್ಪ ಅಂತಂದ್ರೆ ಪಾಪ, ಅದು ಕಾನೂನು ದೃಷ್ಟಿಯಲ್ಲಿ ಕೆಟ್ಟದ್ದು, ಅದು ಆ ರೀತಿ ಮಾಡಬಾರ್ದು. ಆದ್ರೆ ಈ ಹಾಡುಗಳು ಹೆಂಗಿದೆ ಹೇಳಿ ಪ್ರೇರೆ? ಗಂಡ ಎಲ್ಲಾದ್ರೂ ಹೋದ್ರೆ ನಾನು ಎಲ್ಲಾದ್ರೂ ಹೋಗ್ತೀನಿ, ಇಲ್ಲ ಇನ್ನೊಬ್ಬ ಬರ್ತಾನಂತ. ಏನ್ ಪ್ರೇರಿ? ಈ ದರಿದ್ರದವ್ರಿಗೆ ಯಾರು ಪ್ರೇರೆ ಇವ್ರಿಗೆ ಪರ್ಮಿಷನ್ ಕೊಡೋದು? ಏನು ಕಟ್ನೈಟ್ ಇಲ್ವಾ? ಮೊದಲು ಪ್ರೇರೆ ನಾವು ನೋಡುವಾಗ ಪ್ರೇರೆ 10-15 ವರ್ಷದಿಂದ ಒಂದು ಡ್ಯಾನ್ಸ್ ಮಾಡಿಸೋದಕ್ಕೆ, ಒಂದು ಕ್ಯಾಬೆ ಡ್ಯಾನ್ಸ್ ಆಗಿರ್ಬೋದು, ಒಂದು ಕ್ಲಬ್ ಡ್ಯಾನ್ಸ್ ಆಗಿರ್ಬೋದು, ಮಾಡಿಸೋದಕ್ಕೆ ಸಪ್ರೇಟ್ ಆಗಿ ಒಬ್ರನ್ನ ಕರೆದಿ ಹಣ ಕೊಟ್ಟು ಮಾಡಿಸಿದ್ರು ಬೇರೆ. ಈ ಹೀರೋಯಿನಿಗಳು ಏನಾಗಿದ್ದಾರೆ ಗೊತ್ತಾ? ಇವಾಗ ಏನಾಗಿದ್ದಾರೆ ಹೇಳಿ? ಸರ್ ಅವ್ರಿಗೆ ಹಣ ಕೊಡ್ತೀರಾ? ನಾವೇ ಆ ರೀತಿ ಡ್ಯಾನ್ಸ್ ಮಾಡ್ತೀವಿ, ನಾವೇ ಆ ರೀತಿ ವಸ್ತ್ರ ಧರಿಸ್ಕೋತೀವಿ, ಅವ್ರಿಗೆ ಕಾಸು ಕೊಡ್ತೀರಾ? ನಮಗೆ ಕೊಡಿ, ನಾವೇ ಬಟ್ಟೆ ಹಾಕೋಲ್ಲ, ಹಂಗೆ ಡ್ಯಾನ್ಸ್ ಮಾಡ್ತೀವಿ ಅಂತ ದುಷ್ಟ ಸ್ತ್ರೀಯರು. ಇವ್ರು ಯಾರು ಹೇಳಿ? ಜಾರರು. ಇವರ ನಡತೆಯು ಚಂಚಲವಾದದ್ದು. ಪ್ರಪಂಚಕ್ಕೆ ಯಾರು ಪ್ರಿಯರೇ? ಬುದ್ಧಿ ಹೇಳೋರು. ಇವ್ರಿಗೆ ಯಾರು ಪ್ರಿಯರೇ? ಎಕಡ ಎತ್ಕೊಂಡು ಯಾರಾದ್ರೂ ಹಿರಿಯರಾದ್ರೂ ಫಿಲಮ್ ಟಾಕೀಸ್ ಹೋದವರು ಫ್ಯಾಮಿಲಿ ಜೊತೆ ಹೋಗ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇರಬೇಕು. ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಆ ಫಿಲಮ್ ಟಾಕೀಸ್ಗೆ ಅಷ್ಟು ಜನ ಅರೆ ಬೆತ್ತಲೆ ವಸ್ತ್ರವನ್ನು ಹಾಕೊಂಡಿದ್ರೆ ಶಿಲ್ಪಿ ಹೊಡಿತಾರಲ್ಲ. ನಿನ್ನ ಮಗಳು ಅಲ್ಲಿ ಕೂತಿದ್ದಾಳಲ್ಲ, ನಿನ್ನ ಮಗಳನ್ನ ನೋಡಿ ಯಾರು ಮೋಹಿಸೋದಿಲ್ವಾ? ನಿನ್ನ ಮಗಳನ್ನು ಯಾರು ಮೋಹಿಸೋದಿಲ್ವಾ? ಯಾಕಯ್ಯ ಕರ್ಕೊ ಹೋಯ್ತೀಯ ನಿನ್ನ ಗಂಡನ? ಯಾಕಯ್ಯ ಕರ್ಕೊ ಹೋಯ್ತೀಯ ನಿನ್ನ ಮಕ್ಕಳನ್ನ? ಯಾಕಯ್ಯ ಕರ್ಕೊ ಹೋಯ್ತೀಯ ನಿನ್ನ ಹೆಂಡತಿಯನ್ನ? ಅಂತ ದುಷ್ಟ ನಡತೆ ಉಳ್ಳ ಸಿನಿಮಾಗಳನ್ನು ನೋಡಿದ್ರೆ, ಅಂತ ಲವ್ ಸ್ಟೋರಿ ಸಿನಿಮಾಗಳನ್ನು ನೋಡಿದ್ರೆ ನಿನ್ನ ಮಗಳು ಯಾವನ ಜೊತೆ ಓಡೋಯ್ತಾಳ ನಾಳೆ ದಿವಸ. ಮತ್ತೆ ಕಂಪ್ಲೇಂಟ್ ಹಾಕಿ ಕೊಡಕ್ ಹೋಯ್ತೀಯ ಪೊಲೀಸ್ ಸ್ಟೇಷನ್ಗೆ. ಚಪ್ಪಲಿ ಎತ್ಕೊಂಡು ಹೊಡೆದು ಕಳಿಸ್ಬೇಕು ನಿನ್ಗೆ ಪೊಲೀಸರು. ಯಾಕೇಳು? ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ಯಮ್ಮ. ನೋಡಮ್ಮ, ಚಿಕ್ಕ ವಯಸ್ಸಲ್ಲಿ ಈ ಹೇಳಿದೆ, ಮಗ ಕಲ್ತ್ನಾ, ABCD ಹೇಳಿದೆ ಕಲ್ತ್ನಾ, SLC ಪಾಸ್ ಮಾಡ್ದನಾ, ಲವ್ ಸ್ಟೋರಿ ಫಿಲಮ್ ತೋರಿಸ್ದೆ, ನೋಡಿಸ್ತಾ, ಲವ್ ಮಾಡಿ ಓಡೋಗಿದ್ದಾರೆ. ಕಂಪ್ಲೇಂಟ್ ಹಾಕಮ್ಮ ಕೊಡಕ್ ಬಂದಿದ್ಯಾ? ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ಯಾ, ಜೊತೆ ಗುಂಡಿಸ್ಕೊಂಡಿದ್ಯಾ, ಲವ್ ಸ್ಟೋರಿ ಸಿನಿಮಾ ತೋರಿಸ್ತೆ, ಲವ್ ಸ್ಟೋರಿ ಫಿಲಮ್ ತೋರಿಸ್ತೆ, ಮತ್ತೆ ಓಡೋದ್ಮೇಲೆ ಯಾಕಮ್ಮ ನಾನು ಕಂಪ್ಲೇಂಟ್ ಕೊಡಕ್ ಬಂದಿದ್ಯಾ ಅಂತ ಯಾರಾದ್ರೂ ಅಧಿಕಾರಿ ಆಗಿ ಜ್ಞಾನದಿಂದ ಹೇಳ್ಬೇಕಲ್ಲ ಅವ್ರ ಬುದ್ಧಿ ಮಾತು. ಚಪ್ಪಲಿ ಎತ್ಕೊಂಡು ಹೊಡೆದು ಕಂಪ್ಲೇಂಟ್ ವಾಪಸ್ ತಗೊಂಡು ಹೋಗ್ರಮ್ಮ, ನಿಮ್ಮ ಮಕ್ಕಳನ್ನ ನೀವು ಕರೆಕ್ಟಾಗಿ ಬೆಳೆಸಿದ್ರೆ ಅವ್ರು ಈ ರೀತಿ ನಿಮ್ಮನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ. ನೀವು ಅವ್ರ ಜೀವನನೇ ತ್ಯಾಗ ಮಾಡಿ ಅವ್ರಿಗೆಲ್ಲ ಕೊಟ್ಟಿದ್ದೀರಾ. ಆದ್ರೆ ಒಂದೇ ಒಂದು ಹೂ ಕೊಟ್ಟು ಯಾವನು ಪಟಾಯಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ನೀನ್ ಏನಮ್ಮ ಕಲ್ಸಿದ್ಯಾ? ನಿನ್ನ ಮಕ್ಳು ಭಯಭಕ್ತಿ ಕಲ್ಸಿದ್ಯಾ? ನಿನ್ನ ಮಕ್ಕಳಿಗೆ ದೇವ್ರ ಬಗ್ಗೆ ಹೇಳಿದ್ಯಾ? ದೇವ್ರ ಭಯಭಕ್ತಿಯನ್ನು ಕಲಿಸಿದ್ಯಾ? ಕಲಿಸದೇ ಇರೋಂಥ ಕಾರಣಕ್ಕೆ ಏನಾಗೈತೆ ಹೇಳಿ? ಓಡೋದನ್ನ ಪ್ರೇರೆ. ಹೆಣ್ಣು ಓಡೋಗ್ತಾರೆ, ಗಂಡು ಓಡೋಗ್ತಾರೆ ಪ್ರೇರೆ. ಓಡೋಗಿ ಸೂಸೈಡ್ ಮಾಡ್ಕೋತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ, ದೇಹವನ್ನು ಹಾಳು ಮಾಡ್ಕೋತಾರೆ. ಚಿಕ್ಕ ವಯಸ್ಸಲ್ಲಿ ದೇಹವನ್ನು ಹಾಳು ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ಗಂಡ ಹುಡುಗ ಸ್ವಲ್ಪ ದಿವಸ ಇದ್ದು ಪಾಪವನ್ನು ಮಾಡಿ ಅನುಭವಿಸಿ ಬಿಟ್ಟು ಹೋಗ್ತಾನೆ.
ಇವಳು ಮನೆಗೂ ಹೋಗಕ್ಕಾಗಲ್ಲ, ಆಚೆ ಕಡೆನೂ ಹೋಗಕ್ಕಾಗಲ್ಲ, ಯಾರಿಗೂ ಮುಖನೂ ತೋರ್ಸಕ್ಕಾಗಲ್ಲ. ಏನಾಗ್ತಾಳೆ? ಸೂಸೈಡ್ ಮಾಡ್ಕೋತಾಳೆ ಪ್ರೇರೆ. ಅನೇಕರು ಪ್ರೇರೆ ನಿಜವಾದ ದೇಹವನ್ನು ಮಾಡ್ಕೋತಾ ಇದ್ದಾರೆ ಯೌವನಸ್ಥರು. ಯಾರು ಹೇಳಿ? ಕಾರಣ ಯಾರು ಹೇಳಿ? ತಂದೆ ತಾಯಿಗಳು. ಈ ದರಿದ್ರದವರು ತಂದೆ ತಾಯಿಗಳು ಅಂತ ಮಾತೇನು ಗೊತ್ತಾ? ನಿಮ್ಮ ಮಕ್ಕಳಿಗೆ ಭಯಭಕ್ತಿ ಕಲಿಸಿ, ಬಟ್ಟೆಯನ್ನು ಸರಿಯಾಗಿ ಹಾಕಿದ್ ಕಲಿಸಿ. ನಿಮ್ಮ ಮಕ್ಕಳುಗಳ ದೇಹ ನೋಡಿದವರು ಅನೇಕರ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದಾರೆ. ಅಂತ ಕ್ರೂರತನದಲ್ಲಿರುವಂಥ ಈ ಪ್ರಪಂಚವನ್ನು ಕಾಪಾಡಬೇಕಾದವ್ರ ಜವಾಬ್ದಾರಿ ಯಾರು ಗೊತ್ತಾ? ತಂದೆ ತಾಯಿಗಳು. ನೀವು ಸ್ಕೂಲ್ಗೆ ಹೋದಾಗ, ಕಾಲೇಜ್ಗೆ ಹೋದಾಗ ಫಾಲೋ ಮಾಡಮ್ಮ ಪ್ರೇರೆ. 3 ತಿಂಗಳಿಂದ 4 ತಿಂಗಳಿಂದ ನಾನು ಒಂದು ಸಿಗ್ನಲ್ ನಿಂತಿದ್ದೀನಿ. 4 ಕ್ಲಾಸ್ ಹುಡುಗಿ ಅಥವಾ 5ನೇ ಕ್ಲಾಸು. ಸ್ಕೂಲ್ ಡ್ರೆಸ್ ಬೇರೆ ಇರುತ್ತೆ, ಕಾಲೇಜ್ ಡ್ರೆಸ್ ಬೇರೆ ಇರುತ್ತೆ ಪ್ರೇರೆ. ಸ್ಕೂಲ್ ಡ್ರೆಸ್ ಬೇರೆ, ಕಾಲೇಜ್ ಡ್ರೆಸ್ ಬೇರೆ. ಸ್ಕೂಲ್ ಹುಡುಗಿ ಒಬ್ಬ ಹುಡುಗನ ಬೈಕಲ್ಲಿ ಹಿಂದ್ಗಡೆ ಕುತ್ಕೊಂಡು ಆತನನ್ನು ಪಬ್ಲಿಕಲ್ಲಿ ಮುತ್ಕೊಡ್ತಾ ಇದ್ದಾಳೆ, ಮುದ್ದಾಯ್ತಾಳೆ ಅಂದ್ರೆ ಇದಕ್ಕೆ ಕಾರಣ ಯಾರು ಪ್ರೇರೆ? ಇದಕ್ಕೆ ಕಾರಣ ಯಾರು? ತಂದೆ ತಾಯಿಗಳು ತೋರಿಸಿರುವಂಥ ಲವ್ ಸ್ಟೋರಿ ಫಿಲಮ್ ಅಲ್ವಾ, ಸೀರಿಯಲ್ ಅಲ್ವಾ? ಯಾರು ಪ್ರೇರೆ ಪ್ರಪಂಚಕ್ಕೆ ಕಾಪಾಡೋದು? ಯಾರು ಪ್ರೇರೆ? ಅದಕ್ಕೆ ಬೈಬಲ್ ಹೇಳುವಂತ ಮಾತಿನ ಗೊತ್ತಾ? ಪ್ರತಿಯೊಬ್ಬ ತಂದೆ ತಾಯಿಗಳು ಯಾವ ರೀತಿ ಮಕ್ಕಳನ್ನ ಸಾಕ್ಬೇಕು, ಪ್ರತಿಯೊಬ್ಬ ಗಂಡನು ಹೆಂಡತಿನ ಯಾವ ರೀತಿ ನೋಡ್ಕೋಬೇಕು, ಪ್ರತಿಯೊಬ್ಬ ಯೌವನಸ್ಥನು ಯಾವ ರೀತಿ ಬದುಕಬೇಕನ್ನೋದೇ ಈ ಸತ್ಯವೇದ ಗ್ರಂಥ. ಪ್ರಪಂಚವನ್ನು ಹಾಳು ಮಾಡೋ ಗ್ರಂಥ ಅಲ್ಲ ಇದು, ಪ್ರಪಂಚವನ್ನು ಉದ್ಧಾರ ಮಾಡೋದು. ನೀವು ಏನಾದ್ರೂ ಮುದ್ರೆ ಹಾಕೊಳ್ಳಿ. ಮತದ ಗ್ರಂಥ ಅಂತೀರಾ? ಮತದ ಗ್ರಂಥ ಅಂತೀರಾ? ಯಾರೀ ಮತದ ಗ್ರಂಥನ ಇದು? ಮತ ಅಂತ ಐತಾ ಇದರಲ್ಲಿ? ಮತಕ್ಕೆ ಸಂಬಂಧಪಟ್ಟಿದ್ದ, ಕುಲಕ್ಕೆ ಸಂಬಂಧಪಟ್ಟಿದ್ದ? ಇಡೀ ಪ್ರಪಂಚದ ಮಾನವರಿಗೆ ಸಂಬಂಧಪಟ್ಟದ್ದೇ ಸತ್ಯವೇದ ಗ್ರಂಥ ಇದು. ಇದೇನೇಳಿ? ಸತ್ಯ ವೇದ. ವೇದ ಸತ್ಯವಾದದ್ದು. ಪ್ರಪಂಚವನ್ನು ಉದ್ಧಾರ ಮಾಡುವುದಕ್ಕೆ ಈ ಸತ್ಯವೇದ ಕೊಟ್ಟಿರೋದು. ಒಬ್ಬ ತಂದೆ ನೋಡಿ ಪ್ರೇರೆ, ಪರಮಾತ್ಮನಿದ್ದಾನಲ್ಲ ಬೈಬಲ್ ಇರುವಂತ ತಂದೆ, ಇವರು ಎಲ್ಲಾರನ್ನೂ ಪ್ರೀತಿಸ್ತಾರೆ ಪ್ರೇರೆ. ಎಲ್ಲರೂ ನೀವು ಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ಪವಿತ್ರವಾಗಿರ್ಬೇಕು, ನನ್ನನ್ನು ಕಂಡುಕೊಳ್ಳಬೇಕು. ನಿಮ್ಮ ದೇಹದ ಮೂಲಕ ದೆವ್ವದ ಪ್ರಭಾವವಲ್ಲ, ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ನನ್ನ ಮಗನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಿದ್ದೀನಿ. ಯೌವನ ಪ್ರಾಯದಲ್ಲಿ ಈ ಲೋಕಕ್ಕೆ ಕಳಿಸ್ದೆ ಕಣ್ರಪ್ಪ ನಾನು. ಯೌವನ ಪ್ರಾಯದಲ್ಲಿ ಕಳಿಸ್ದೆ. ಅವನ ಜ್ಞಾನವನ್ನು ನೋಡಿದಂತ 12 ವರ್ಷದಲ್ಲಿ ಅವನ ಜ್ಞಾನವನ್ನು ನೋಡಿದಂತ ಪಂಡಿತರೆ ಬೆರಗಾದ್ರೂ ಬೇರೆ ಆತನ ಜ್ಞಾನವನ್ನು ನೋಡಿ. ಯಾರು? ಯೇಸು ಕ್ರಿಸ್ತನು ಮಾತಾಡಿದಂತ ಒಂದೊಂದು ಮಾತು. ಯೌವನ ಪ್ರಾಯದಲ್ಲಿ ಅಮ್ಮ ಅಂತ ಕರೆದ ಒಬ್ಬನ, ತಂಗಿ ಅಂತ ಹೇಳ್ತಾರೆ, ಅಮ್ಮ ಅಂತಾರೆ. ಎಂತ ಅದ್ಭುತವಾದಂಥ ಗುಣಲಕ್ಷಣಗಳನ್ನು ಯಾರು? ಯೇಸು ಕ್ರಿಸ್ತನು. ಈ ಪ್ರಪಂಚಕ್ಕೆ ಮಾದರಿ ಏನು ಗೊತ್ತಾ? ಯೇಸು ಕ್ರಿಸ್ತನೇ ಮಾದರಿ ಪ್ರಿಯರೇ. ಒಬ್ಬ ನಡತೆ ಸರಿಪಡಿಸ್ಕೊಳ್ಬೇಕು ಅಂದ್ರೆ ಒಬ್ಬ ಮುದುಕ ಆಗಿರ್ಬೋದು, ಯೌವನಸ್ಥನಾಗಿರ್ಬೋದು, ಯಾರೇ ಆಗಿರ್ಬೋದು ಬೇರೆ. ಯಾವಾಗ ಅಂದ್ರೆ ದೇವರ ವಾಕ್ಯವನ್ನು ಓದುವಾಗ ಯೇಸು ಕ್ರಿಸ್ತನ ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಎಂಥ ಒಳ್ಳೆ ದೇವರು, ಎಂಥ ಒಳ್ಳೆ ಪರಿಶುದ್ಧನು. ಆತನು ಒಂದು ಪ್ರಪಂಚಕ್ಕೆ ಸವಾಲಾಗ್ತಾನೆ ಪ್ರಿಯರೇ. ಏನಂತ ಗೊತ್ತಾ? ಏನಂತ ಹೇಳಿ? ಯಾವನಾದ್ರೂ ನನ್ನಲ್ಲಿ ಪಾಪವನ್ನು ಹಿಡಿಯುವನಿದ್ದಾನ? ಪ್ರಪಂಚಕ್ಕೆ ಸವಾಲು. ಪಾಪ ಒಬ್ಬನಾದ್ರೂ ನನ್ನ ಮೇಲೆ ಪಾಪ ಆಯ್ತಂತ ತೋರ್ಸಕ್ಕಾಗತ್ತ ಅಂತ ಇಡೀ ಪ್ರಪಂಚಕ್ಕೆ ಸವಾಲು ಮಾಡಿದಂಥ ಏಕೈಕ ದೇವ ಪುರುಷನು, ಯುಗ ಪುರುಷನು, ಆತ್ಮರಕ್ಷಕನು ಯೇಸು ಸ್ವಾಮಿ. ಆತನ ಮಾತುಗಳನ್ನು ಅನುಸರಿಸಿದವರು ನಿಜವಾಗ್ಲೂ ಆಕಾಶದಲ್ಲಿರುವಂಥ ನಕ್ಷತ್ರಗಳಂತೆ ಬೆಳೆದ್ರು ಪ್ರಿಯರೇ. ಯೋಸೇಫನು ಪ್ರಿಯರೇ, ಈ ದುಷ್ಟ ಕಾರ್ಯವನ್ನು ನಾನು ಹೇಗೆ ಮಾಡಲಿ ಅಂತ ಓಡುತ್ತಾನೆ. ದುಷ್ಟ ಕಾರ್ಯ ಇದು. ಪರಸ್ತ್ರೀ ಅಮೂಲ್ಯವಾದ ಜೀವವನ್ನು ಬೇಟೆ ಮಾಡುವಳು. ಜ್ಞಾನೋಕ್ತಿಯಲ್ಲಿ ಬರೆದಿದೆ, ಪರಸ್ತ್ರೀಯು ಅಮೂಲ್ಯವಾದ ಜೀವವನ್ನು ಬೇಟೆಯಾಡುವಳು. ಇವತ್ತು ಯೌವನಸ್ಥನೇ ಯಾವುದೋ ಒಂದು ಅಕ್ಕಪಕ್ಕದಲ್ಲಿರುವಂಥ ಸ್ತ್ರೀ ಆಗಿರ್ಬೋದು, ಮದುವೆ ಆಗಿರುವಂಥ ಆಂಟಿ ಆಗಿರ್ಬೋದು, ನಿನ್ನನ್ನು ನೋಡಿ ಆಕರ್ಷಣೆ ಮಾಡ್ತಾ ಇದ್ದಾಳ? ಜಾಗ್ರತೆ, ಜಾಗ್ರತೆ. ಪರಸ್ತ್ರೀಯನ್ನು ಮುಟ್ಟುವವನು ದಂಡನೆಯನ್ನು ಹೊಂದುವನು. ನಿನ್ನ ಜೀವನವನ್ನು ಸರ್ವನಾಶ ಮಾಡಿ ನೀನು ಒಂದು ದಿವಸ ಸತ್ತು ನರಕಾಗ್ನಿಗೆ ಹೋಗುವಂತ ನಿನ್ನ ಜೀವನವನ್ನು ಹಾಳಾಗೋಗುತ್ತೆ. ಮದುವೆ ಆಗಿ ನಿನ್ನ ತಂದೆ ತಾಯಿ ತೋರಿಸುವಂತ ಗಂಡ ಆಗಿರ್ಬೋದು, ಹೆಣ್ಜೊತೆ ಆಗಿರ್ಬೋದು, ಮದುವೆ ಆಗಿ ಸುಖದಿಂದ ಬಾಳು. ದೇವ್ರ ವಾಕ್ಯ ಅದೇ ಇರುತ್ತೆ. ಪರಸ್ತ್ರೀಯಲ್ಲಿ ಯಾಕೋ ಮೋಹಗೊಂಟಿಯಾ? ನಿನ್ನ ಸ್ತ್ರೀಯನ್ನು ನಿನ್ನಲ್ಲಿರುವಂತ ಮನೆ ಸ್ತ್ರೀಯರಲ್ಲಿ ನಿನ್ನ ಆನಂದ ಪಡು, ಸುಖವಾಗಿರು. ಯಾಕೆ ಪರಸ್ತ್ರೀಯಲ್ಲಿ ಮೋಹ ಪಡ್ತೀಯಾ? ಏನ್ ದೇಹ ಎಲ್ಲ ಒಂದೇನೆ? ಸೌಂದರ್ಯಕ್ಕೋಸ್ಕರ ಸೋಲ್ತೀಯಾ? ದೇವರು ಅದು ಹೇಳಿದ್ದಾರೆ, ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ. ಲಾವಣ್ಯವು ಇರೋದಿಲ್ಲ. ಹೀರೋಯಿನಿಗಳೇ, ನಿಮ್ಮ ಲಾವಣ್ಯವು ನೆಲೆಯಲ್ಲ. ನಿಮ್ಮ ತಾಯಿನ ನೋಡು, ಒಂದು ಸಾರಿ ನಿಮ್ಮ ಅಜ್ಜಿನ ನೋಡು. ಚರ್ಮ ಹಿಂಡೋಗಿದೆ, ಸುಂಡೋಗಿದೆ, ವಾಲೆಗಳು ಹಾಕಿರೋವು ನ್ಯಾತಾಡ್ತಾ ಇದೆ. ಅವ್ರನ್ನ ನೋಡಿ ಬುದ್ಧಿ ಕಲೀರಿ. ನಿಮ್ಮ ಶರೀರವನ್ನು ನೋಡ್ಕೊಂಡು ಉರಿತಾ ಮೆರಿತಾ ನಾನೇ ಇರುವವಳು, ನನಗಿಂತ ಸೌಂದರ್ಯವಂತರಿಲ್ಲ, ನನ್ನ ದೇಹವೇ ಶ್ರೇಷ್ಠ, ನಾನು ಇಷ್ಟ ಬಂದಾಗ ಬದುಕಿರಂದ್ರೆ ಒಂದು ದಿವಸ ದೇವರ ಮುಂದೆ ಲೆಕ್ಕ ಕೊಡಬೇಕಾಗುತ್ತೆ. ಒಂದು ದಿವಸ ಭಯಂಕರವಾದಂಥ ಬೆಂಕಿ ಕೆರೆ, ಅಲ್ಲಿ ನೀನು ಹಾಕಿರುವಂಥ ಅರ್ಧಪರ್ಧ ವಸ್ತ್ರಕ್ಕೆ ನನಗೆ ಬಟ್ಟೆ ಕೊಡಿ, ಇಲ್ಲಿ ಕೆಂಡದಲ್ಲಿ ನಾನು ಸುಡ್ತಾ ಇದ್ದೀನಿ ಅಂತ ಅಂದ್ರೆ ದೇವರು ಅವತ್ತು ಹೇಳುವಂಥ ಮಾತೇನು ಗೊತ್ತಾ? ಪಾಪವು ಕೊಡುವ ಸಂಬಳ 2ನೇ ಮರಣ. ನರಕದಲ್ಲಿ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಹುಳಗಳೇ ಹಾಸಿಗೆ, ಕ್ರಿಮಿಗಳೇ ಹೊದಿಕೆ. ಬೆರ್ಶಿತು ಕಂಬಳಿ ಏನಂತೆ?
ಹುಳಗಳೇ ಹಾಸಿಗೆ. ಒಳ್ಳೆ ಸ್ಮೂತ್ ಅಲ್ಲಿ ಮಲಗ್ತಾ ಇದೆಯಾ ಇವತ್ತು ಪಾಪದಲ್ಲಿ? ಒಳ್ಳೆ ಬೆಡ್ಶೀಟ್ ಅಲ್ಲಿ ಸ್ಮೂತ್ ಬೆಡ್ಶೀಟ್ ಅಲ್ಲಿ ಹೋಗ್ತಾ ಇದೆಯಾ? ಒಂದು ದಿವಸ ಏನಾಗುತ್ತೆ ಗೊತ್ತಾ? ಇದೇ ನಿನಗೆ ಹುಳಗಳ ಹಾಸಿಗೆ ಆಗುತ್ತೆ, ಕಂಬಳಿ ಆಗುತ್ತೆ ಬೇರೆ. ಪ್ರಪಂಚದ ಜನಕ್ಕೆ ನಾನು ಹೇಳುವಂತ ಮಾತೇನೆಂದ್ರೆ, ಫೇಸ್ಬುಕ್ ಅಲ್ಲಿ ಆಲಿಸುತ್ತಿರುವಂತ ಅನೇಕರಿಗೆ ಹೇಳುವಂತ ಮಾತೇನೆಂದ್ರೆ, ನಿಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳಿ. ಯೋಸೇಫನಂತ ಹೀರೋಗಳನ್ನ ನೀವು ಹಿಂಬಾಲಿಸಿ ಫಿಲಂ ಆಕ್ಟರ್ಗಳ ಹಿಂದೆ ಹೋದ್ರೆ ನಿಮ್ಮ ಜೀವನ ಸರ್ವನಾಶ. ಯಾರೋ ಒಬ್ಬೊಬ್ಬರು ಒಳ್ಳೆ ಮಾಹಿತಿಯನ್ನು ಕೊಡ್ತಾರೆ, ಒಳ್ಳೆ ಸಂದೇಶವನ್ನು ಕೊಡ್ತಾರೆ, ಆದ್ರೆ ನಿಜವಾಗ್ಲೂ ಬಹಳ ಜನ ಅಂತೂ ಪ್ರೀತಿ ಪ್ರೇಮದ ಕಾಮಾಭಿಲಾಷೆಯಲ್ಲಿ ಸಿಲುಕಿ ಅವ್ರ ಜೀವನವನ್ನು ಹಾಳು ಮಾಡ್ಕೋಬೇಕು. ಸಿಗರೇಟ್ ಸೇದೋದನ್ನು ಕಲಿಸೋರು ಹೀರೋ, ಕುಡ್ದಾಗ ಲವ್ ಫೇಲ್ಯೂರ್ ಆದಾಗ ಸೂಸೈಡ್ ಮಾಡ್ಕೊಂಡು ಕಲಿಸೋರು ಹೀರೋಗಳೇ, ಕುಡಿಯೋದಕ್ಕೆ ಪ್ರೋತ್ಸಾಹ ಪಡಿಸೋದು ಹೀರೋಗಳೇ, ಎಲ್ಲ ಹೀರೋಗಳೇ. ಅದರಿಂದ ನಿಮ್ಮ ಯೌವನ ಪ್ರಾಯವು ಬಹಳ ಜಾಗೃತಿಯಿಂದ. ಬೈಬಲ್ ಅಲ್ಲಿ ಇದ್ದಾನೆ ಹೀರೋ, ಯಾರು? ಯೋಸೇಫನಿದ್ದಾನೆ, ಯೇಸು ಕ್ರಿಸ್ತನಿದ್ದಾನೆ, ಅನೇಕ ಭಕ್ತರಿದ್ದಾರೆ, ದಾವಿದನಲ್ಲಿ ಅನೇಕ ಭಕ್ತರಿದ್ದಾರೆ. ನಿಜವಾಗ್ಲೂ ಇವರು ಆಕಾಶ ಮಂಡಲದಲ್ಲಿ ಉರಿತಿರುವಂತಹ ಜ್ಯೋತಿರ್ಮಂಡಲಗಳು. ಇವ್ರನ್ನ ಹಿಂಬಾಲಿಸಿದ್ರೆ ನಮ್ಮ ಜೀವನ ಶ್ರೇಷ್ಠವಾಗಿರುತ್ತೆ. ಈ ದೇಹದಲ್ಲಿ ಏನಿಲ್ಲ, ಈ ದೇಹ ಒಂದು ದಿವಸ ಸುಟ್ಟೋಗುತ್ತೆ, ಮಣ್ಣಲ್ಲಿ ಊತಾಕ್ತಾರೆ. ಈ ದೇಹದ ಕೋರಿಕೆಗೋಸ್ಕರ, ಕ್ಷಣಿಕವಾದಂಥ ಕೋರಿಕೆಗೋಸ್ಕರ ಶಾಶ್ವತವಾದಂಥ ಪಾತಾಳಕ್ಕೆ ಹೋಗೋದು ಬೇಡ ಎಂದು ನನ್ನ ಈ 2 ಮಾತುಗಳನ್ನು ನಾನು ಹೇಳುತ್ತಾ ಮುಗಿಸ್ತಾ ಇದ್ದೇನೆ. ಇದುವರೆಗೂ ದೇವರು ನನಗೆ ಸಮಯ ಮಾಡಿಕೊಟ್ಟಿದ್ದಾರೆ ಮತ್ತು KCS ಟೀಮಲ್ಲಿರುವಂಥ ನನ್ನ ಆತ್ಮೀಯರಿಗೂ ಮತ್ತು ಫೇಸ್ಬುಕ್ಕಲ್ಲಿ ಆಲಿಸುತ್ತಿರುವಂಥ ಎಲ್ಲ ದೇವಜನರಿಗೂ ನನ್ನ ಹೃದಯಪೂರ್ವಕವಂಥ ಮಾತುಗಳನ್ನು ಹೇಳುತ್ತಾ ನಾನು ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. Praise the Lord, brother. Praise the Lord.